ಉದಾಹರಣೆಗೆ ದಸರಾ ರಜೆಯಲ್ಲಿ ಕೂಡ ಸ್ಪೆಷಲ್ ಕ್ಲಾಸಸ್ನ ಮಾಡಿದ್ದಾರೆ ಮತ್ತು ಯಾವ ವಿದ್ಯಾರ್ಥಿಗಳು ಕಲಿಕೆಯಲ್ಲಿ ಹಿಂದೆ ಇದ್ದಾರೆ ಅವ್ರಿಗೋಸ್ಕರ ವಿಶೇಷ ತರಗತಿಗಳನ್ನು ಪ್ರಾರಂಭ ಮಾಡಿದ್ದು ಅವುಗಳನ್ನು ಹೆಚ್ಚು ಗಮನ ಕೊಟ್ಟು ನಡೆಸಿದ್ದಾರೆ. ಅದು ಕೂಡ ಉತ್ತಮ ಫಲಿತಾಂಶಕ್ಕೆ ಕಾರಣ ಆಗಿದೆ. ಸರ್, ಹಾಗಾದ್ರೆ ಈ ವರ್ಷ ಯಾಕೆ ಸರ್ ಅಗ್ಲಿ ಕಾಲೇಜ್ ಓಪನ್ ಮಾಡಿಲ್ಲ? ಓಪನ್ ಮಾಡಿಲ್ಲ, ಒಂದ್ಸತಿ 2% ಜಾಸ್ತಿ ಆಗಿದೆ ಅಂತಂದ್ರೆ ಮಕ್ಕಳಿಗೆ ಅನುಕೂಲ ಆಗುತ್ತೆ. ಈ ವರ್ಷ ಯಾಕೆ ಮತ್ತೆ ಅದನ್ನು ಮತ್ತೆ ವಾಪಸ್ ಹೋಗಿದ್ದೀರಾ? ಅದು ಒಂದೇ ಕಾರಣ ಅಲ್ಲ, ಅದು ಒಂದು ಕಾರಣ. ಅದನ್ನ ಬೇರೆ ರೀತಿ ಕಾಂಪನ್ಸೇಟ್ ಮಾಡಲಿಕ್ಕೆ ಈಗ ಪ್ರಯತ್ನ ಮಾಡ್ತೀವಿ. ಏನು ಕಾರಣ ಸರ್ ಈ ಸರ್ತಿ ಲೇಟ್ ಆಗಿ ಓಪನ್ ಮಾಡಲಿಕ್ಕೆ ಕಾಲೇಜ್? ತಿಳಿಸ್ತೇವೆ, ತಮಗೆಲ್ಲ ಆಗಲೇ ಗೊತ್ತಿದೆ ಎಲ್ಲ. ಅವರಲ್ಲಿ ಫಲಿತಾಂಶ ವೃದ್ಧಿ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೀವಿ, ಜಾಸ್ತಿ ಕಾನ್ಸಂಟ್ರೇಟ್ ಮಾಡ್ತೀವಿ. ಆ ಥರ ಯಾವ್ಯಾವ ಕಾಲೇಜುಗಳಲ್ಲಿ ಫಲಿತಾಂಶ ಕಡಿಮೆ ಬಂದಿದೆ ಆ ಕಾಲೇಜುಗಳ ಮೇಲೆ ಹೆಚ್ಚಿನ ಗಮನವನ್ನು ಹರಿಸ್ತೀವಿ. ಹಾಗೂ ಅಲ್ಲಿ ಲೆಕ್ಚರರ್ಸಲ್ಲಿ ಕೊರತೆ ಇದ್ದರೆ ಲೆಕ್ಚರರ್ಸ್ನ ಕೊಡೋದ್ರ ಮೂಲಕ ಅಥವಾ ಕೆಲವು ಲೆಕ್ಚರರ್ಸ್ನ ಬದಲಾವಣೆ ಮಾಡೋ ಮೂಲಕ ಅಥವಾ ಆ ಮಕ್ಕಳಲ್ಲಿ ಕಲಿಕೆನೇ ಮುಂಚೆಯಿಂದನೇ ಕಡಿಮೆ ಇದ್ದರೆ ಅಲ್ಲಿ SSLCಯಿಂದನೂ ಹೈಸ್ಕೂಲಿಂದನೂ ಕೂಡ ಅಲ್ಲಿ ಆ ಪ್ರದೇಶದಲ್ಲಿ ಮಕ್ಕಳಿಗೆ ಹೆಚ್ಚಿನ ಒಂದು ಇನ್ಪುಟ್ಸ್ ಕೊಡಲಿಕ್ಕೆ ಪ್ರಯತ್ನ ಮಾಡ್ತೀವಿ. ತಾವು ಎಲ್ಲ ಬಂದಿದ್ದಕ್ಕೆ ತುಂಬ ಧನ್ಯವಾದಗಳು. 2018-19ನೇ ಸಾಲಿನ ದ್ವಿತೀಯ PUC ಫಲಿತಾಂಶ ಪ್ರಕಟಗೊಂಡಿದೆ. ಪದವಿ ಪೂರ್ವ ಶಿಕ್ಷಣ ಇಲಾಖೆ ಈಗಷ್ಟೇ ಫಲಿತಾಂಶವನ್ನ ಪ್ರಕಟ ಮಾಡಿರುವಂತದ್ದು. ಅದರಲ್ಲಿ ಎಂದಿನಂತೆ ಉಡುಪಿ ಜಿಲ್ಲೆಗೆ ಮೊದಲ ಸ್ಥಾನ, ದಕ್ಷಿಣ ಕನ್ನಡ 2ನೇ ಸ್ಥಾನವನ್ನ ಪಡೆದುಕೊಂಡಿದ್ರೆ ಕೊಡಗು ಜಿಲ್ಲೆ 3ನೇ ಸ್ಥಾನ, ಇನ್ನು ಕಡೆಯದಾಗಿ ಚಿತ್ರದುರ್ಗ ಕೊನೆಯ ಸ್ಥಾನವನ್ನ ಪಡೆದಿರುವಂತದ್ದು. 51.42% ಫಲಿತಾಂಶ ಚಿತ್ರದುರ್ಗಕ್ಕೆ ಬಂದಿರುವಂತದ್ದು. ಈ ಬಾರಿಯೂ ಕೂಡ ಹುಡುಗಿಯರೇ ಮೇಲುಗೈಯನ್ನ ಸಾಧಿಸಿದ್ದಾರೆ. ಈ ಬಾರಿಯೂ PUCಯಲ್ಲಿ ಹೆಣ್ಮಕ್ಕಳೇ ಫಸ್ಟ್ ಗುರು. ಎಂದಿನಂತೆ ಈ ಬಾರಿಯೂ ಕೂಡ PUCಯಲ್ಲಿ ಹೆಣ್ಮಕ್ಕಳೇ ಫಸ್ಟ್ ಗುರು. ಶೇಕಡ 68.24% ವಿದ್ಯಾರ್ಥಿನಿಯರು ಉತ್ತೀರ್ಣರಾಗಿದ್ದಾರೆ. ಈ ಬಾರಿಯೂ ಕೂಡ PUCಯಲ್ಲಿ ಹೆಣ್ಮಕ್ಕಳೇ ಫಸ್ಟ್ ಗುರು, ಹೆಣ್ಣುಮಕ್ಕಳೇ ಮೇಲುಗೈಯನ್ನ ಸಾಧಿಸಿದ್ದಾರೆ. ಉಡುಪಿ ಜಿಲ್ಲೆಗೆ ಮೊದಲ ಸ್ಥಾನ, ದಕ್ಷಿಣ ಕನ್ನಡ ಜಿಲ್ಲೆಗೆ 2ನೇ ಸ್ಥಾನ ಹಾಗೂ ಕೊಡಗು 3ನೇ ಸ್ಥಾನವನ್ನ ಪಡೆದುಕೊಂಡಿದ್ರೆ ಚಿತ್ರದುರ್ಗ ಕೊನೆಯ ಸ್ಥಾನ. ಈ ಬಾರಿಯೂ ಕೂಡ ಹುಡುಗಿಯರೇ ಮೇಲುಗೈಯನ್ನ ಸಾಧಿಸಿದ್ದಾರೆ. ಶೇಕಡ 68.24% ವಿದ್ಯಾರ್ಥಿನಿಯರು ಉತ್ತೀರ್ಣರಾಗಿದ್ದಾರೆ. ನಗರ ಹುಡುಗರಿಗಿಂತ ಹಳ್ಳಿ ಹುಡುಗರ ಸಾಧನೆ ಅತ್ಯುತ್ತಮವಾಗಿದೆ. ಎಂದಿನಂತೆ ಈ ಬಾರಿಯೂ ಕೂಡ PUCಯಲ್ಲಿ ಹೆಣ್ಮಕ್ಕಳೇ ಮೇಲುಗೈಯನ್ನ ಸಾಧಿಸಿದ್ದಾರೆ. ಹೆಣ್ಮಕ್ಕಳೇ ಫಸ್ಟ್. ಉಡುಪಿ ಜಿಲ್ಲೆಗೆ ಮೊದಲ ಸ್ಥಾನವಾದರೆ ಚಿತ್ರದುರ್ಗ ಕಡೆಯ ಸ್ಥಾನವನ್ನ ಪಡೆದುಕೊಂಡಿದೆ. ಇನ್ನು ದಕ್ಷಿಣ ಕನ್ನಡ ಜಿಲ್ಲೆಗೆ 2ನೇ ಸ್ಥಾನ ಆದರೆ ಕೊಡಗು 3ನೇ ಸ್ಥಾನವನ್ನ ಪಡೆದುಕೊಂಡಿದೆ. ಶೇಕಡ 68.24% ಬಾಲಕಿಯರು ಉತ್ತೀರ್ಣರಾದರೆ ಶೇಕಡ 55.29% ಬಾಲಕರು ಪಾಸ್ ಆಗಿದ್ದಾರೆ. ಗ್ರಾಮಾಂತರ ಪ್ರದೇಶದಲ್ಲಿ ಶೇಕಡ 62.88% ವಿದ್ಯಾರ್ಥಿಗಳು ಪಾಸ್ ಆಗಿದ್ದಾರೆ. ಸಿಟಿ ಹುಡುಗರಿಗಿಂತ ಹಳ್ಳಿ ಹುಡುಗರೇ ಈ ಬಾರಿ ಮುಂದು. ಹಳ್ಳಿ ಹುಡುಗರ ಸಾಧನೆ ಅತ್ಯುತ್ತಮವಾಗಿದೆ. ವಿಜ್ಞಾನದಲ್ಲಿ ಶೇಕಡ 66.58%, ವಾಣಿಜ್ಯ ವಿಭಾಗದಲ್ಲಿ 66.39% ಫಲಿತಾಂಶ ಬಂದಿದೆ. ವೆಬ್ಸೈಟ್ನಲ್ಲಿ ಮಧ್ಯಾಹ್ನ 12ರ ನಂತರ ಫಲಿತಾಂಶವನ್ನ ವೀಕ್ಷಣೆ ಮಾಡಬಹುದು. 12 ಗಂಟೆಗೆ ವೆಬ್ಸೈಟ್ನಲ್ಲಿ ಫಲಿತಾಂಶವನ್ನ ನೋಡಬಹುದು. 80 ಕಾಲೇಜುಗಳಲ್ಲಿ ಶೇಕಡ 100ರಷ್ಟು ಫಲಿತಾಂಶ. 80 ಕಾಲೇಜುಗಳಲ್ಲಿ ಶೇಕಡ 100ರಷ್ಟು ಫಲಿತಾಂಶ. ಈ ವರ್ಷದ ಜೂನ್ ಮೊದಲ ವಾರದಲ್ಲೇ ಸಪ್ಲಿಮೆಂಟರಿ ಪರೀಕ್ಷೆ ಇರುತ್ತೆ. ಈ ವರ್ಷದ ಜೂನ್ ಮೊದಲ ವಾರದಲ್ಲಿಯೇ ಮೇ 8ರವರೆಗೆ ಮರು ಮೌಲ್ಯಮಾಪನಕ್ಕೆ ಅವಕಾಶವನ್ನ ಕೂಡ ಮಾಡಿಕೊಡಲಾಗಿದೆ. ಮೇ 8ರವರೆಗೂ ಕೂಡ ಮರು ಮೌಲ್ಯಮಾಪನಕ್ಕೆ ಅವಕಾಶ. ವಿಜ್ಞಾನದಲ್ಲಿ ಶೇಕಡ 66.58%, ವಾಣಿಜ್ಯ ವಿಭಾಗದಲ್ಲಿ 66.39% ಫಲಿತಾಂಶ ದಾಖಲಾಗಿದೆ. ಇನ್ನು ಮಧ್ಯಾಹ್ನ 12 ಗಂಟೆಯ ನಂತರ ವೆಬ್ಸೈಟ್ನಲ್ಲಿ ಫಲಿತಾಂಶವನ್ನ ನೋಡಬಹುದು. ಇನ್ನು ಆಯಾ ಕಾಲೇಜುಗಳಲ್ಲಿ ನಾಳೆ ಫಲಿತಾಂಶ ಪ್ರಕಟವಾಗುತ್ತೆ.
ದ್ವಿತೀಯ ಪಿಯುಸಿ ಫಲಿತಾಂಶ ಪ್ರಕಟಗೊಂಡಿರುವಂತದ್ದು ಎಂದಿನಂತೆ ಉಡುಪಿ ಜಿಲ್ಲೆಗೆ ಮೊದಲ ಸ್ಥಾನವಾದರೆ ದಕ್ಷಿಣ ಕನ್ನಡ 2ನೇ ಸ್ಥಾನವನ್ನ ಪಡೆದುಕೊಂಡಿದ್ರೆ ಕೊಡಗು ಜಿಲ್ಲೆ 3ನೇ ಸ್ಥಾನ ಹಾಗೂ ಚಿತ್ರದುರ್ಗ ಕೊನೆಯ ಸ್ಥಾನವನ್ನ ಪಡೆದುಕೊಂಡಿದೆ. ಈ ಬಾರಿಯೂ ಕೂಡ ವಿದ್ಯಾರ್ಥಿನಿಯರೇ ಮೇಲುಗೈಯನ್ನ ಸಾಧಿಸಿರುವಂತದ್ದು. 68.24% ವಿದ್ಯಾರ್ಥಿನಿಯರು ಪಾಸ್ ಆಗಿದ್ದಾರೆ. ಇನ್ನು ನಗರ ಹುಡುಗರಿಗಿಂತ ಹಳ್ಳಿಯ ಹುಡುಗರ ಸಾಧನೆ ಅತ್ಯುತ್ತಮವಾಗಿದೆ. ಕಳೆದ ಬಾರಿಗಿಂತ ಈ ಬಾರಿಯ ಫಲಿತಾಂಶದಲ್ಲಿ ಏರಿಕೆಯೂ ಕೂಡ ಆಗಿರುವಂತದ್ದು. 2.15% ಹೆಚ್ಚು ಫಲಿತಾಂಶ ಬಂದಿದೆ ಎನ್ನುವಂತಹ ಮಾಹಿತಿಯನ್ನ ಈಗಷ್ಟೇ ಪದವಿ ಪೂರ್ವ ಶಿಕ್ಷಣ ಇಲಾಖೆ ನೀಡಿದೆ. ಒಟ್ಟಿನಲ್ಲಿ ದ್ವಿತೀಯ ಪಿಯುಸಿ ಪರೀಕ್ಷೆ ಫಲಿತಾಂಶ ಪ್ರಕಟಗೊಂಡಿರುವಂತದ್ದು. ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ನಂದೀಶ್. ಇದೀಗ ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ಎಸ್ ನಂದೀಶ್, ದ್ವಿತೀಯ ಪಿಯುಸಿ ಪರೀಕ್ಷೆ ಫಲಿತಾಂಶ ಬಂದಿದೆ. ಈ ಬಾರಿಯೂ ಕೂಡ ಉಡುಪಿ ಮೊದಲ ಸ್ಥಾನ ಪಡೆದುಕೊಂಡಿದ್ರೆ ವಿದ್ಯಾರ್ಥಿನಿಯರೇ ಮೇಲುಗೈಯನ್ನ ಸಾಧಿಸಿರುವಂತದ್ದು. ವೀಣಾ, ಏನಂತಂದ್ರೆ ಪದವಿ ಪೂರ್ವ ಶಿಕ್ಷಣ ಇಲಾಖೆ ಈ ಬಾರಿ 15 ದಿನಗಳಿಗಿಂತ ಮುಂಚೆ ಈ ಬಾರಿ ದ್ವಿತೀಯ ಪಿಯುಸಿ ಫಲಿತಾಂಶವನ್ನ ಪ್ರಕಟ ಮಾಡಿದೆ. ಸಾರ್ವಜನಿಕ ಶಿಕ್ಷಣ ಇಲಾಖೆ ಪ್ರಧಾನ ಕಾರ್ಯದರ್ಶಿ ಉಮಾಶಂಕರ್ ಹಾಗೂ ಪಿಯು ಬೋರ್ಡ್ ನಿರ್ದೇಶಕಿ ಸಿ ಶಿಖಾ ಅವರ ಫಲಿತಾಂಶವನ್ನ ಬಿಡುಗಡೆ ಮಾಡಿದ್ರು. 12 ಗಂಟೆಗೆ ವೆಬ್ಸೈಟ್ ನಲ್ಲಿ ಫಲಿತಾಂಶ ಸಿಗುತ್ತೆ. ಹೀಗಾಗಿ ಏನು ಕಳೆದ ಬಾರಿಗೆ ಫಲಿತಾಂಶದಲ್ಲಿ ಹೋಲಿಸಿದ್ರೆ ಈ ಬಾರಿ 3ರಷ್ಟು ಫಲಿತಾಂಶ ಏರಿಕೆ ಕಂಡಿದೆ. ಗ್ರಾಮೀಣ ಪ್ರದೇಶದ ವಿದ್ಯಾರ್ಥಿಗಳು ಸಾಧಿಸಿದ್ದಾರೆ. ಅಂದ್ರೆ ಉಡುಪಿ ಪ್ರಥಮ ಸ್ಥಾನ, ದಕ್ಷಿಣ ಕನ್ನಡ ದ್ವಿತೀಯ ಸ್ಥಾನ ಹಾಗೂ ಚಿತ್ರದುರ್ಗ 3ನೇ ಸ್ಥಾನವನ್ನ ಪಡೆದುಕೊಂಡಿದೆ. ಅಂದ್ರೆ ಕಳೆದ ವರ್ಷ ಚಿಕ್ಕೋಡಿ ಕೊನೆಯ ಸ್ಥಾನ ಪಡೆದುಕೊಂಡಿತ್ತು, ಜೊತೆಗೆ ದಕ್ಷಿಣ ಕನ್ನಡ ಪ್ರಥಮ ಸ್ಥಾನವನ್ನ ಪಡೆದುಕೊಂಡಿತ್ತು. ಹೀಗಾಗಿ ಈ ಬಾರಿ 3% ಫಲಿತಾಂಶದಲ್ಲಿ ಏರಿಕೆ ಕಂಡಿದೆ. ವೀಣಾ, ಎಸ್ ನಂದೀಶ್, ಜೊತೆಗೆ ಪಿಯುಸಿ ಫಲಿತಾಂಶ ಪ್ರಕಟ ಆಗೋದಕ್ಕಿಂತ ಮುನ್ನವೇ ಸಿಇಟಿ ಎಕ್ಸಾಮ್ ನಡೀತಾ ಇತ್ತು. ಆದರೆ ಈ ಬಾರಿಯ ವಿಶೇಷ ಅಂತಂದ್ರೆ ಸಿಇಟಿ ಪರೀಕ್ಷೆ ನಡೆಯೋದು ಏಪ್ರಿಲ್ 29 ಮತ್ತೆ 30ರಂದು. ಆದರೆ ಅದಕ್ಕಿಂತ ಮುನ್ನವೇ ಪಿಯುಸಿ ಫಲಿತಾಂಶ ಬಂದಿರುವಂತದ್ದು. ಇದರ ಬಗ್ಗೆ ಪಿಯು ಬೋರ್ಡ್ ಏನ್ ಹೇಳುತ್ತೆ? ವೀಣಾ, ಏನಂತಂದ್ರೆ ಈ ಬಾರಿ ಲೋಕಸಭಾ ಚುನಾವಣೆ ಬಂದಿರುವ ಹಿನ್ನೆಲೆಯಲ್ಲಿ ಸಿಇಟಿ ಪರೀಕ್ಷೆಯನ್ನ ಮುಂದೂಡಲಾಗಿತ್ತು. ಹೀಗಾಗಿ ಪಿಯುಸಿ ಫಲಿತಾಂಶಕ್ಕೂ ಮತ್ತೆ ಸಿಇಟಿ ಫಲಿತಾಂಶಕ್ಕೂ ಯಾವುದೇ ವ್ಯತಿರಿಕ್ತ ಪರಿಣಾಮ ಬೀರೋದಿಲ್ಲ ಅನ್ನುವಂತ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಯಾಕೆಂತಂದ್ರೆ ಪ್ರತಿ ವರ್ಷ ಕೂಡ ದ್ವಿತೀಯ ಪಿಯುಸಿ ಫಲಿತಾಂಶ ಪ್ರಕಟ ಆದ ನಂತರ ಸಿಇಟಿ ಫಲಿತಾಂಶ ಪ್ರಕಟ ಆಗ್ತಾ ಇತ್ತು. ಆದ್ರೆ ಇನ್ನೂ ಕೂಡ ಸಿಇಟಿ ಎಕ್ಸಾಮ್ ಕೂಡ ಮುಗ್ದಿಲ್ಲ. ಹೀಗಾಗಿ 29ರಿಂದ 30ರ ತನಕ ಸಿಇಟಿ ಪರೀಕ್ಷೆ ನಡೆಯುತ್ತೆ. ಹೀಗಾಗಿ ಈ ಒಂದು ಫಲಿತಾಂಶ ಮತ್ತೆ ಅದರ ಮೇಲೆ ಯಾವುದೇ ತರ ಪರಿಣಾಮ ಬೀರೋದಿಲ್ಲ ಅನ್ನುವಂತ ಒಂದು ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ಜೊತೆಗೆ ಏನಂತಂದ್ರೆ ಈ ಬಾರಿ ಒಂದು ವಿಶೇಷ ಏನಂತಂದ್ರೆ ಡಿಜಿಟಲ್ ಎಂಟ್ರಿ ವ್ಯಾಲ್ಯೂಯೇಷನ್ ಮೂಲಕ ಈ ಬಾರಿ ರಿಸಲ್ಟ್ ಅನ್ನ ಕೊಟ್ಟಿರೋದ್ರಿಂದ 15 ದಿನಗಳ ಕಾಲ ಮುಂಚಿತವಾಗಿ ನಾವು ಫಲಿತಾಂಶವನ್ನ ಕೊಟ್ಟಿದ್ದೇವೆ ಅನ್ನುವಂತ ಮಾತನ್ನ ಹೇಳಿದ್ರು. ಜೊತೆಗೆ ಏನಂತಂದ್ರೆ ಈಗ ಪೂರಕ ಪರೀಕ್ಷೆಯಲ್ಲಿ ಯಾರು ಅನುತ್ತೀರ್ಣ ವಿದ್ಯಾರ್ಥಿಗಳು ಫೇಲ್ ಆಗಿರ್ತಾರೆ ಅವರಿಗೆ ಮತ್ತೊಂದು ಅವಕಾಶವನ್ನ ಕಲ್ಪಿಸಲಾಗಿದೆ. ಹೀಗಾಗಿ 1 ತಿಂಗಳ ಕಾಲಾವಕಾಶ ಕೊಡಲಾಗಿದೆ. ಜೂನ್ ಮೊದಲ ವಾರದಲ್ಲಿ ಅವರಿಗೆ ಪರೀಕ್ಷೆಯನ್ನ ಕೊಡಲಾಗುತ್ತೆ. ಹೀಗಾಗಿ ಅವರು ಕೂಡ ಪರೀಕ್ಷೆಯನ್ನ ಕಟ್ಟಿ ಪಾಸ್ ಮಾಡ್ಕೊಳ್ಬಹುದು ಅನ್ನುವಂತ ಒಂದು ಮಾಹಿತಿಯನ್ನ ಕೊಟ್ಟರು. ಹೀಗಾಗಿ ಒಟ್ಟಾರೆ ಏನಂತಂದ್ರೆ ಈ ಬಾರಿ ಕಳೆದ ವರ್ಷಕ್ಕೆ ಹೋಲಿಕೆ ಮಾಡಿದ್ರೆ 3% ಅಷ್ಟು ಫಲಿತಾಂಶದಲ್ಲಿ ಏರಿಕೆ ಕಂಡಿದೆ. ಜೊತೆಗೆ ಗ್ರಾಮೀಣ ಪ್ರದೇಶದ ವಿದ್ಯಾರ್ಥಿಗಳೇ ಮೇಲ್ಗೈ ಸಾಧಿಸಿದ್ದಾರೆ. ಈ ಬಾರಿ ಕೂಡ ಬಾಲಕಿಯರೇ ಫಲಿತಾಂಶದಲ್ಲಿ ಏರಿಕೆಯನ್ನ ಕಂಡಿದ್ದಾರೆ. ವೀಣಾ, ಎಸ್, ಥ್ಯಾಂಕ್ ಯು ನಂದೀಶ್ ತಮ್ಮ ಮಾಹಿತಿಗಾಗಿ. ಒಟ್ಟಾರೆ 2018 ಮತ್ತೆ 19ನೇ ಸಾಲಿನ ದ್ವಿತೀಯ ಪಿಯುಸಿ ಫಲಿತಾಂಶ ಪ್ರಕಟ ಆಗಿರುವಂತದ್ದು. ಇನ್ನು ಮಧ್ಯಾಹ್ನ 12 ಗಂಟೆಯ ನಂತರ ಎಲ್ಲರೂ ಕೂಡ ವೆಬ್ಸೈಟ್ ನಲ್ಲಿ ಫಲಿತಾಂಶವನ್ನ ನೋಡಬಹುದಾಗುತ್ತೆ. ಇನ್ನು ನಾಳೆ ಬೆಳಿಗ್ಗೆ ಕಾಲೇಜುಗಳಲ್ಲಿ ಆಯಾ ಕಾಲೇಜುಗಳಲ್ಲೂ ಫಲಿತಾಂಶವನ್ನ ಪ್ರಕಟ ಮಾಡಲಾಗುತ್ತೆ. ಈ ಬಾರಿಯೂ ಹುಡುಗಿಯರೇ ಮೇಲುಗೈಯನ್ನ ಸಾಧಿಸಿದ್ರೆ ಉಡುಪಿ ಮೊದಲ ಸ್ಥಾನ ಪಡೆದುಕೊಂಡಿದೆ, ದಕ್ಷಿಣ ಕನ್ನಡ 2ನೇ ಸ್ಥಾನ, ಕೊಡಗು 3ನೇ ಸ್ಥಾನ, ಇನ್ನು ಚಿತ್ರದುರ್ಗ ಕಡೆಯ ಸ್ಥಾನವನ್ನ ಪಡೆದುಕೊಂಡಿದೆ. What?